ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸ್ತೇನೆ. ಆ ಕರ್ತನಾದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಇಲ್ಲಿಯವರೆಗೂ ಕಾದು ಕಾಪಾಡಿ ಆಶೀರ್ವಾದ ಮಾಡಿ ನಡೆಸಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ಆ ದೇವಾದಿ ದೇವರ ಮಹಾನ್ ಕೃಪೆಯಿಂದ ನಾವೆಲ್ಲರಿಗೂ ಕೂಡ ಇಲ್ಲಿಯವರೆಗೂ ಕೂಡ ಬದುಕಿ ಉಳಿದಿದ್ದೇವೆ. ಆತನ ಮಹಾನ್ ಕರುಣೆ ನಮ್ಮೆಲ್ಲರನ್ನೂ ಕೂಡ ವಿಸ್ತರಿಸಿದೆ ಎಂಬುದಾಗಿ ನಾವು ನಂಬಬಹುದಾಗಿದೆ. ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ಈ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಕಲಿಯಲು ಹೋಗುತ್ತಿದ್ದೇವೆ. ದೇವರ ವಾಕ್ಯವನ್ನು ಕಲಿಯುವ ಹಾಗೆ ನಾವೆಲ್ಲರೂ ಕೂಡ ಕಣ್ಣನ್ನು ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗುವ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇವೆ. ಸ್ವಾಮಿ, ನಮ್ಮೆಲ್ಲರನ್ನೂ ಕೂಡ ಇಲ್ಲಿವರೆಗೂ ಕಾದು ಕಾಪಾಡಿ ನಡೆಸಿದ್ದಕ್ಕಾಗ್ತದೆ ನಾಮಕ್ಕೆ ಸ್ತೋತ್ರ. ಅಪ್ಪ, ಈ ಒಂದು ಆತ್ಮೀಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಪ್ರತಿ ಮಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ನಿನ್ನ ಕೃಪೆ ನಮ್ಮ ಮೇಲಿರಲೆಂದು ನೀವೇ ನಮ್ಮೊಟ್ಟಿಗೆ ಮಾತನಾಡಿ ಮಹಿಮೆಯನ್ನು ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ನಾಯಕತ್ವದ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಪ್ರಿಯರೇ, ಈ ಒಂದು ಎರಡನೆಯ ಸಂಚಿಕೆಯಲ್ಲಿ ನಾವು ಸ್ವಯಂ ನಾಯಕತ್ವ, ಸೆಲ್ಫ್ ಲೀಡರ್ಶಿಪ್, ಇಲ್ಲವಾದರೆ ಪರ್ಸನಲ್ ಲೀಡರ್ಶಿಪ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವುದುಂಟು. ಇದನ್ನು ನಾವು ಈ ಹೊತ್ತು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವಂಥವರಾಗೋಣ. ನಾವು ದೇವರ ವಾಕ್ಯವನ್ನು ನೋಡುವಾಗ ಹೀಬ್ರಿಯರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಈ ರೀತಿ ಹೇಳುತ್ತೆ. ಪ್ರಿಯರೇ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಇಲ್ಲಿ ಪೌಲನು ಏನು ಹೇಳ್ತಿದ್ದಾನಪ್ಪ ಅಂತಂದರೆ, ದೇವರ ಕಣ್ಣಿಗೆ ಮರೆಯಾದದ್ದು, ಅಗೋಚರವಾದದ್ದು, ಆತನಿಗೆ ತಿಳಿಯದ್ದು ಒಂದೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಂದಾನೊಂದು ದಿವಸದಲ್ಲಿ ದೇವರ ಮುಂದೆ ನಿಂತು ಲೆಕ್ಕವನ್ನು ಒಪ್ಪಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತಿದೆ. ಪ್ರಿಯರೇ, ಆದಿಯಲ್ಲಿ ದೇವರು ಏದೇನ್ ವನವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಆದಾಮನನ್ನು ಮತ್ತು ಹವ್ವಳನ್ನು ಇರಿಸ್ತಾನೆ. ಪ್ರಿಯರೇ, ಆದಾಮನನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಸಮಸ್ತಕ್ಕೂ ಕೂಡ ಒಬ್ಬ ನಾಯಕನನ್ನಾಗಿ ಆತನನ್ನು ಉಂಟು ಮಾಡೋದನ್ನು ನಾವು ಕಾಣ್ತೇವೆ. ಪ್ರಿಯರ ದೇವಜನರೇ, ನಾವು ಅಂದು ಆದಾಮ ಯಾವ ರೀತಿ ನಾಯಕನಾಗಿದ್ದನೋ ಅದೇ ರೀತಿ ನಮ್ಮ ಕುಟುಂಬಗಳಿಗೆ ನಾವು ಈ ಹೊತ್ತು ನಾಯಕರಾಗಿದ್ದೇವೆ. ನಮ್ಮ ಜೀವನಕ್ಕೆ ನಾವು ಈ ಹೊತ್ತು ನಾಯಕರಾಗಿದ್ದೇವೆ. ಆ ನಾಯಕರಾಗಿರುವಂತಹ ನಮ್ಮನ್ನು ಆ ದೇವರು ಒಂದಾನೊಂದು ದಿವಸದಲ್ಲಿ ಕರೆದು ಲೆಕ್ಕವನ್ನು ಕೇಳುವಂಥವನಾಗಿದ್ದಾನೆ. ಉದಾಹರಣೆಗೆ ನಾವು ನೋಡುವಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮ ಹವ್ವಳಿಗೆ ದೇವರು ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳ್ತಾನೆ. ಈಗೋ ನೀವು ಈ ತೋಟದಲ್ಲಿರುವಂತಹ ಎಲ್ಲ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ದೇವರು ಹೇಳುವಾಗ ಅವರು ದೇವರ ಭಯಭಕ್ತಿಯಲ್ಲಿ ಸ್ವಲ್ಪ ಕಾಲ ನಡೆದುಕೊಳ್ತಾರೆ. ಇದಾದ ನಂತರ ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಸೈತಾನನು ಸರ್ಪದ ವೇಷವನ್ನು ಧರಿಸಿ ಆ ಒಂದು ವನಕ್ಕೆ ಬರ್ತಾನೆ. ಆ ಏದೆನ್ ವನವನ್ನು ಪ್ರವೇಶಿಸುವಾಗ ಹವ್ವಳನ್ನು ಆತನು ಆಕರ್ಷಿಸ್ತಾನೆ. ಹವ್ವಳನ್ನು ಆತನು ಆಕರ್ಷಿಸಿ ಏನು ಮಾಡ್ತಾನೆ ಎಂಬುದನ್ನು ನಾವು ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡೋಣ. ಆತನು ಸೈತಾನನು ಸರ್ಪದ ಮುಖಾಂತರ ಹವ್ವಳೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅಮ್ಮ, ಈ ತೋಟದ ಮರದ ಹಣ್ಣುಗಳನ್ನು ಯಾವುದು ಕೂಡ ತಿನ್ನಬಾರ್ದ ನೀವು ಎಂಬುದಾಗಿ ಕೇಳುವಾಗ, ಸ್ವಾಮಿ, ನಾವೆಲ್ಲವನ್ನು ಕೂಡ ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ಮಾತ್ರ ನಾವು ತಿನ್ನಬಾರದು ಎಂಬುದಾಗಿ ಹೇಳುವಾಗ ಸೈತಾನನು ಏನು ಹೇಳ್ತಾನೆ ನೋಡೋಣ ಬನ್ನಿ. 3ನೇ ಅಧ್ಯಾಯ ಆದಿಕಾಂಡ 6ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಆಗ ಸ್ತ್ರೀಯು 4ನೇ ವಚನದಿಂದ ನಾನು ಓದ್ತಿದ್ದೇನೆ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಉಪೇಕ್ಷಿಸತಕ್ಕದ್ದಾಗಿಯೂ ಇದೆ,
ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಸೈತಾನನೊಟ್ಟಿಗೆ ಸ್ತ್ರೀ ಮಾತನಾಡ್ತಾ ಇದ್ದಾಳೆ, ನಾವು ಈ ಮರದ ಹಣ್ಣುಗಳಲ್ಲೆಲ್ಲವನ್ನು ಕೂಡ ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ಮಾತ್ರ ನಾವು ತಿನ್ನಬಾರದು ಎಂಬುದಾಗಿ ಹೇಳುವಾಗ ಸೈತಾನನು ಹೇಳ್ತಾನೆ, ಅಮ್ಮ, ನೀವು ತಿಂದ ದಿವಸ ದೇವರಂತೆ ದೇವತೆಗಳಂತೆ ಆಗ್ತೀರಿ, ನೀವು ಒಮ್ಮೆ ರುಚಿ ಮಾಡಿ ನೋಡಿ ಎಂಬುದಾಗಿ ಹೇಳುವಾಗ ಆ ಸ್ತ್ರೀ ಆ ಹಣ್ಣನ್ನು ಕೊಂಡು ಹೇಳ್ತಾಳೆ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ, ನೋಡುವುದಕ್ಕೆ ರಮ್ಯವಾಗಿದೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂಬುದಾಗಿ ಅರಿತವಳಾಗಿ ಆ ಹಣ್ಣನ್ನು ತೆಗೆದುಕೊಂಡು ತಿಂತಾಳೆ. ಅಷ್ಟು ಮಾತ್ರವೇ ಅಲ್ಲ, ಗಂಡನಿಗೂ ಕೂಡ ಆ ಒಂದು ಹಣ್ಣನ್ನು ಕೊಡಲು ಆದಾಮನು ಕೂಡ ಆ ಹಣ್ಣಿನ ಸೇವನೆಯನ್ನು ಮಾಡ್ತಾನೆ. ಪ್ರಿಯರೇ, ಇದಾದ ನಂತರ ಏನಾಯಿತು ಎಂಬುದಾಗಿ ನಾವು ನೋಡುವಾಗ, ಸಂಜೆಯ ವೇಳೆಯಲ್ಲಿ ಹೊತ್ತು ಮುಳುಗಿದ ನಂತರ ದೇವಾದಿ ದೇವರು ಆ ಏದೆನ್ ವನಕ್ಕೆ ಪ್ರವೇಶ ಮಾಡ್ತಾನೆ. ಆತನ ಒಂದು ಹೆಜ್ಜೆಯ ಸಪ್ಪಳವನ್ನು ಕೇಳಿ ಇವರಿಬ್ಬರೂ ಕೂಡ ದಿಗಂಬರರಾಗಿದ್ದಾರೆ ಎಂಬುದಾಗಿ ಅರಿತವರಾಗಿ ಹೋಗಿ ಮರದ ಕೆಳಗೆ ಬಚ್ಚಿಟ್ಟುಕೊಳ್ಳೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ತಪ್ಪು ಮಾಡಿದ್ದು ಆದಾಮ ಮತ್ತು ಹವ್ವಳು ಇಬ್ಬರೂ ಕೂಡ ತಪ್ಪು ಮಾಡಿದ ಪ್ರಯುಕ್ತ ಹೋಗಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ದೇವರು ಆದಾಮನನ್ನು ನಾಯಕನನ್ನಾಗಿ ಸೃಷ್ಟಿ ಮಾಡ್ತಾನೆ. ಪ್ರಿಯರೇ, ಆತನು ದೇವರು ತಾನೇ ಆದಾಮನನ್ನು ಏನು ಮಾಡ್ತಾನಪ್ಪ ಅಂತಂದರೆ, ಭೂಲೋಕದಲ್ಲಿರುವಂತಹ ಸಮಸ್ತಕ್ಕೂ ಕೂಡ ಒಬ್ಬ ರಾಜನನ್ನಾಗಿ, ಅಧಿಪತಿಯನ್ನಾಗಿ, ನಾಯಕನನ್ನಾಗಿ ಉಂಟು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ನಾಯಕನು ತಪ್ಪು ಮಾಡಿರುವಾಗ ದೇವರು ಆ ಒಂದು ಏದೆನ್ ವನವನ್ನು ಪ್ರವೇಶಿಸಲು ಭಯಭ್ರಾಂತರಾದಂತಹ ಹವ್ವಳು ಮತ್ತು ಆದಾಮ ಇಬ್ಬರೂ ಕೂಡ ಒಂದು ಮರದ ಹಿಂಬದಿಯಲ್ಲಿ ಬಚ್ಚಿಟ್ಟುಕೊಳ್ಳೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಎಷ್ಟು ವಿಪರ್ಯಾಸ, ಎಷ್ಟು ವಿಪರ್ಯಾಸ ಪ್ರಿಯರೇ. ದೇವರು ಅವರೆಲ್ಲರನ್ನೂ ಕೂಡ ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಅವರಿಬ್ಬರನ್ನೂ ಕೂಡ ದೇವರು ಹೇರಳವಾಗಿ ಆಶೀರ್ವಾದ ಮಾಡಿ ಎಲ್ಲಕ್ಕೂ ಕೂಡ ಅಧಿಪತಿಯನ್ನಾಗಿ ಮಾಡ್ತಾರೆ. ಆದರೆ ಆದಾಮ ಮತ್ತು ಹವ್ವಳು ಏನು ಮಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ದೇವರಿಗೆ ಅವಿಧೇಯತೆಯನ್ನು ತೋರಿಸ್ತಾರೆ. ಒಳ್ಳೆಯ ಉತ್ತಮ ನಾಯಕರಾಗಿ ಜೀವಿಸಬೇಕಾದಂತಹ ಅವರು ವಿಫಲ ನಾಯಕರಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರೆ. ಪ್ರಿಯರೇ, ಅಷ್ಟೇ ಅಲ್ಲ, ದೇವರು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. 3ನೇ ಅಧ್ಯಾಯ 12ನೇ ವಚನದಿಂದ ನಾವು ನೋಡೋಣ. ಪ್ರಿಯರೇ, ಇದೇ ಆದಿಕಾಂಡ 3ನೇ ಅಧ್ಯಾಯ 12ನೇ ವಚನದಿಂದ ನಾವು ಓದೋಣ. ಬನ್ನಿ, 12ನೇ ವಚನದಿಂದ ನಾವು ಓದುವುದಾದರೆ ಗಮನಿಸಿ. 10ನೇ ವಾಕ್ಯದಿಂದ ನಾನು ಓದ್ತಿದ್ದೇನೆ. ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿ ನೀನಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಶಾಪವನ್ನು ಕೊಡ್ತಿದ್ದಾನೆ. ಬೇರೆ ಇಲ್ಲಿ ತಪ್ಪು ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಹವ್ವಳು, ಆದಾಮ ಇಬ್ಬರೂ ಕೂಡ ತಪ್ಪನ್ನು ಮಾಡ್ತಾರೆ. ಅದರ ಪ್ರಯುಕ್ತ ಅವರಿಬ್ಬರೂ ಕೂಡ ವಿಫಲ ನಾಯಕರಾದ ಪ್ರಯುಕ್ತ ದೇವರು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಅವರಿಬ್ಬರನ್ನು ಕೂಡ ಕಳಿಸ್ತಾನೆ. ಇಬ್ಬರನ್ನು ಕೂಡ ಕರೆದು ಇದೇನು ನೀನು ಮಾಡಿದ್ದು ಎಂಬುದಾಗಿ ಸ್ತ್ರೀ ಪುರುಷರನ್ನಿಬ್ಬರನ್ನು ಕೂಡ ದೇವರು ಪ್ರಶ್ನೆ ಮಾಡ್ತಿದ್ದಾನೆ. ಪ್ರಿಯರೇ, ನಾವು ಉತ್ತಮ ನಾಯಕರಾಗಿರಬೇಕು. ಉತ್ತಮ ನಾಯಕರಾಗಿರುವಾಗ ನಾವು ದೇವರು ನಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ, ದೇವರು ನಮ್ಮನ್ನು ಅಭಿನಂದಿಸ್ತಾರೆ. ಪ್ರಿಯರೇ, ಇಲ್ಲಿ ಆದಾಮ್ ಹವ್ವಳು ಏನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ವಿಫಲ ನಾಯಕರಾದ ಪ್ರಯುಕ್ತ ಅವರಿಬ್ಬರನ್ನು ಕೂಡ ಕರೆದು ದಂಡಿಸ್ತಾರೆ. ಇಗೋ, ನೀನು ಈ ತಪ್ಪನ್ನು ಮಾಡಿದ ಪ್ರಯುಕ್ತ ಹವ್ವಳೆ, ನೀನು ಪ್ರಸವ ವೇದನೆಯನ್ನು ಅನುಭವಿಸಿ ಮಗುವನ್ನು ಹಡೆಯಬೇಕು. ಆದಮನೆ, ನೀನು ಈ ತಪ್ಪನ್ನು ಮಾಡಿದ ಪ್ರಯುಕ್ತ, ನೀನು ವಿಫಲ ನಾಯಕನಾದ ಪ್ರಯುಕ್ತ ಆದಮನೆ, ನೀನು ಜೀವಿಸಿದಷ್ಟು ದಿವಸ ನೀನು ಕಷ್ಟಪಟ್ಟು ವ್ಯವಸಾಯ ಮಾಡಿ ಊಟ ಮಾಡಬೇಕು ಎಂಬುದಾಗಿ ಇಬ್ಬರನ್ನು ಕೂಡ ದೇವರು ಶಪಿಸೋದನ್ನು ನಾವು ಕಾಣ್ತಿದ್ದೇವೆ. ಈ ಹೊತ್ತು ಸ್ತ್ರೀಯರು ಯಾರೂ ಕೂಡ ಸಂತೋಷದಿಂದ ಮಗುವನ್ನು ಹೇರೋದಿಲ್ಲ, ಬಹು ವೇದನೆಯಿಂದ ಮಕ್ಕಳನ್ನು ಹರಿಯುತ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಪುರುಷರು ಹಣವನ್ನು ಸುಮ್ಮನೆ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಲೇಬೇಕು. ಪ್ರಿಯರೇ, ಎಷ್ಟೊಂದು ವಿಪರ್ಯಾಸ, ಎಷ್ಟೊಂದು ದುಃಖಕರವಾದಂತಹ ಸಂಗತಿ ಎಂಬುದನ್ನು ನಾವು ಗಮನಿಸಬೇಕು. ಅವರು ವಿಫಲ ನಾಯಕರಾದ ಪ್ರಯುಕ್ತ ಬಹು ವೇದನೆಯನ್ನು ಅವರು ಅನುಭವಿಸಬೇಕಾಗಿ ಬಂದಿದೆ.
ಪ್ರಿಯರೇ, ನಾವು ಕೂಡ ಅಷ್ಟೇ ವಿಫಲ ನಾಯಕರಾದಂತಹ ಪಕ್ಷದಲ್ಲಿ ನಾವು ಕೂಡ ಕಷ್ಟಪಡಬೇಕಾಗಿ ಬರುತ್ತೆ ಪ್ರಿಯರೇ, ಕಷ್ಟಪಡಬೇಕಾಗುತ್ತೆ. ಆದಮ್ ಅವರು ಇಬ್ಬರೂ ಕೂಡ ವಿಫಲ ನಾಯಕರು. ಆದ್ದರಿಂದ ದೇವರು ಅವರನ್ನು ಶಪಿಸ್ತಾನೆ, ದಂಡಿಸ್ತಾನೆ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ಆ ಏದೆನ್ ವನ, ಅದ್ಭುತವಾದಂತಹ ಏದೆನ್ ವನದಲ್ಲಿ ಅವರಿಗೆ ಸ್ಥಳವು ತಪ್ಪಿ ಹೋಗುತ್ತೆ. ಅಲ್ಲಿಂದ ಅವರು ಹೊರಗೆ ದೊಬ್ಬಲ್ಪಡ್ತಾರೆ. ಎಷ್ಟೊಂದು ವಿಪರ್ಯಾಸ ಅಲ್ಲವೇ ಪ್ರಿಯರೇ? ಈ ಹೊತ್ತು ನಾವು ಈ ಆದಾಮ್ ಅವಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತಮ ನಾಯಕರಾಗಿ ನಾವಿರಬೇಕು. ದೇವರ ಮಾತಿಗೆ ಓಗಡಬೇಕು. ದೇವರ ಭಯಭಕ್ತಿಯಲ್ಲಿ ಪ್ರತಿನಿತ್ಯ ನಡೆಯುವಂತಹ ಮಕ್ಕಳು ನಾವಾಗಿರಬೇಕು. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ನಾವು ಮುಂದೆ ಹೋಗುವಾಗ ದೇವರ ವಾಕ್ಯ ನಮಗೆ ಈ ರೀತಿ ಹೇಳುತ್ತೆ. ಜ್ಞಾನಿಯಾದಂತಹ ಸೊಲೊಮೋನನು ಪ್ರಪಂಚದ ಪ್ರಖ್ಯಾತ ಜ್ಞಾನಿ ಹೇಳುವಂತಹ ಕೆಲವು ಮಾತುಗಳನ್ನು ನಾವು ಗಮನಿಸೋಣ. ಜ್ಞಾನೋಕ್ತಿಗಳು ಮೊಟ್ಟ ಮೊದಲನೆಯ ಅಧ್ಯಾಯದಲ್ಲಿ ಅದ್ಭುತವಾದಂತಹ ಸಂದೇಶವನ್ನು ನಾವು ಕಲಿಬೋದು. ಜ್ಞಾನಿಯಾದಂತಹ ಸೊಲೊಮೋನನು ಹೇಳುತ್ತಿರುವಂತಹ ಕಿವಿ ಮಾತುಗಳು ಏನು, ಆ ಕಿವಿ ಮಾತುಗಳು ಎಂಬುದಾಗಿ ನಾವು ನೋಡುವಾಗ ಮೊದಲನೇ ಅಧ್ಯಾಯ ನಾನು 10ನೇ ವಾಕ್ಯದಿಂದ ಮುಂದೆ ಓದ್ತಿದ್ದೇನೆ. ಬಹಳ ಸೊಗಸಾಗಿ ಸೊಲೊಮೋನನು ಹೇಳ್ತಾ ಇದ್ದಾನೆ, ನಿನ್ನ ಜೀವನಕ್ಕೆ ನೀನೇ ನಾಯಕನಾಗಿರಬೇಕು ಎಂಬುದಾಗಿ ಮಾತನಾಡ್ತಾ ಇದ್ದಾನೆ. ನೋಡಿ, ಮೊದಲನೇ ಅಧ್ಯಾಯ ನಾನು 10ನೇ ವಚನವನ್ನು ನಾನು ಓದ್ತಿದ್ದೇನೆ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ. ಪಾತಾಳವು ತನ್ನೊಳಗೆ ಇರುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಅವರನ್ನು ಜೀವದೊಡನೆ ನುಂಗಿಬಿಡುವ. ಇಲ್ಲಿ ದುಷ್ಟರು ಮಗನೇ ನಿನ್ನ ಬಳಿಗೆ ಬಂದು, ದುಷ್ಟರು ನೀನು ನಮ್ಮ ಬಳಿಗೆ ಬಾ ಬಾ, ಯಾವ ರೀತಿ ಈ ಒಂದು ಪಾತಾಳ ನಾಶ ಮಾಡುತ್ತೋ ಎಲ್ಲರನ್ನೂ ಕೂಡ ನಾವು ಅದೇ ರೀತಿ ನಾಶ ಮಾಡೋಣ. ನಾವು ಕೂಡ ಎಲ್ಲರನ್ನು ಕೂಡ ನಾಶ ಮಾಡೋಣ ಬಾ ಎಂಬುದಾಗಿ ಕರೆಯುವಾಗ ನೀನು ಮಗನೇ ಒಪ್ಪಲೇಬೇಡ. ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಜೀವನವನ್ನು ತೆಗೆದುಕೊಂಡು ಹೋಗಿ ದುಷ್ಟರ ಕೈಯಲ್ಲಿ ಇಡಬೇಡ. ಆದಾಮ್ ಅವಳು ತಮ್ಮ ಜೀವನವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಿ ಸೈತಾನನ ಕೈಯಲ್ಲಿ ಇಟ್ಟರೋ ಅದೇ ರೀತಿ ನಿನ್ನ ಜೀವನವನ್ನು ತೆಗೆದುಕೊಂಡು ಹೋಗಿ ಸೈತಾನನ ಕೈಯಲ್ಲಿ ಇಡಬೇಡ ಎಂಬುದಾಗಿ ಸೊಲೊಮೋನನು ಉತ್ತಮವಾದಂತಹ ಮಾತುಗಳನ್ನು ಇಲ್ಲಿ ನುಡಿತಾ ಇದ್ದಾನೆ. ಉತ್ತಮವಾದಂತಹ ಮಾತುಗಳು ನೋಡಿ ಎಷ್ಟೋ ಸೊಗಸಾಗಿ ಬರೀತಾನೆ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಬೇಡ. ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚಿ ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕಾಗಿ ಕಾದಿರೋಣ ಎಂಬುದಾಗಿ ಹೇಳುವಾಗ ನೀನು ಒಪ್ಪಲೇಬೇಡ. ರುಚಿಕರವಾದಂತಹ ಮಾತುಗಳಿವು. ಅಷ್ಟೇ ಅಲ್ಲ, ಅದೇ ಮಾತುಗಳನ್ನು ಮುಂದೆ ಓದುವಾಗ ಜ್ಞಾನಿಯಾದಂತಹ ಸೊಲೊಮೋನನು ಇನ್ನೂ ಅಪಾರವಾದಂತಹ ಬೆಳಕನ್ನು ಚೆಲ್ತಾನೆ ಆ ಮಾತುಗಳ ಮೇಲೆ. ನೋಡಿ, ನಾವಿಲ್ಲಿ ಓದ್ತಿದ್ದೇವೆ 13ನೇ ವಾಕ್ಯ, ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕೊಳ್ಳ ಮಾಡಿ ನಮ್ಮ ಮನೆಗಳಿಗೆ ತುಂಬಿಕೊಳ್ಳುವೆವು. ನಮ್ಮ ಸಂಗಡ ಪಾಲುಗಾರನಾಗು, ನಮ್ಮೆಲ್ಲರಿಗೂ ಹುದುವಾದ ಒಂದೇ ಹಿಮ್ಮಣಿ ಇರುವುದು ಎಂದು ಹೇಳಿದರೆ ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬೇಡ. ಪ್ರಿಯರೇ, ಇಲ್ಲಿ ಹೇಳ್ತಿದ್ದಾರೆ, ದುಷ್ಟರು ಒಂದು ವೇಳೆ ನಿನ್ನ ಹತ್ರಕ್ಕೆ ಬಂದು ಬಾ, ನಮ್ಮ ಜೊತೆಗೆ ಹೋಗಿ ನಾವೆಲ್ಲ ಕೊಳ್ಳೆ ಮಾಡೋಣ, ಎಲ್ಲರನ್ನು ಕೂಡ ಹಾಳು ಮಾಡಿ ಆ ಬಂದಂತಹ ಹಣವನ್ನು ನಾವೆಲ್ಲರೂ ಕೂಡ ಸರಿಸಮಾನವಾಗಿ ಹಂಚಿಕೊಳ್ಳೋಣ ಎಂಬುದಾಗಿ ಯಾರಾದರೂ ನಿನ್ನ ಬಳಿ ಹೇಳಿದ್ರೆ ಮಗನೇ, ಅವರ ಮಾತಿಗೆ ನೀನು ಕಿವಿಗೊಡಬೇಡ. ಅವರ ಮಾತಿಗೆ ನೀನು ಯಾವುದೇ ಕಾರಣಕ್ಕೂ ಕೂಡ ವಿಧೇಯತೆಯನ್ನು ತೋರಿಸಬೇಡ ಎಂಬುದಾಗಿ ಎಷ್ಟೋ ಸೊಗಸಾಗಿ ಇಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರಬೇಕು. ನಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಿ ಮತ್ತೊಬ್ಬರ ಕೈಯಲ್ಲಿ ಇಟ್ಟು ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಪಗ್ರಸ್ತರಾಗಬಾರದು. ಅದೇ ತಾನೇ ಆದಾಮ್ ಅವಳು ಮಾಡಿದ್ದು. ತಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಿ ಸೈತಾನನ ಕೈಯಲ್ಲಿಟ್ಟರು. ಅದರ ಪ್ರಯುಕ್ತ ದೇವರು ಅವರನ್ನು ದಂಡಿಸ್ತಾ ಇದ್ದಾನೆ. ದೇವರು ಅವರಿಬ್ಬರನ್ನು ಕೂಡ ಶಪಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಒಂದು ಅದ್ಭುತವಾದಂತಹ ಏದೇನ್ ವನದಲ್ಲಿ ಅವರಿಗೆ ಸ್ಥಾನ ತಪ್ಪಿ ಹೋಗಿ ಅವರು ಆ ಒಂದು ಏದೇನ್ ವನವನ್ನು ಕಳೆದುಕೊಳ್ತಾರೆ. ಏದೇನ್ ವನದಿಂದ ಹೊರ ದೊಬ್ಬಲ್ಪಡ್ತಾರೆ. ಪ್ರಿಯರೇ, ಅವರು ಎಷ್ಟೊಂದು ವಿಪರ್ಯಾಸದ ಸಂಗತಿ. ಇಲ್ಲಿ ಸೊಲೊಮೋನನು ಹೇಳ್ತಿದ್ದಾನೆ, ನೀನು ಮಗನೇ ಯಾವುದೇ ಕಾರಣಕ್ಕೂ ಕೂಡ ದುಷ್ಟರ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಡ. ಅವರ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ನೀನು ಕಿವಿ ಕೊಡಬೇಡ. ಅವರ ಭಯಭಕ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀನು ನಡೆಯಬೇಡ ಎಂಬುದಾಗಿ ಇಲ್ಲಿ ಜ್ಞಾನಿಯಾದಂತಹ ಸೊಲೊಮೋನನು ಹೇಳ್ತಾ ಇದ್ದಾನೆ. ನಿನ್ನ ಜೀವನಕ್ಕೆ ನೀನೇ ಅಧಿಪತಿಯಾಗಿರು, ನಿನ್ನ ಜೀವನಕ್ಕೆ ನೀನೇ ನಾಯಕನಾಗಿರು ಎಂಬುದಾಗಿ ಎಷ್ಟೋ ಸೊಗಸಾಗಿ ಇಲ್ಲಿ
ಸೊಲೊಮೋನನು ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ದಾವೀದನು ಕೂಡ ತನ್ನ ಕೀರ್ತನೆಗಳು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆತನು ನುಡಿಯುವಂತಹ ಈ ಮಾತುಗಳು ಬಹಳ ಅತಿ ಶ್ರೇಷ್ಠವಾದಂತಹ ಒಂದು ಮಾತುಗಳನ್ನು ಆತನು ನುಡಿತಾನೆ. ಯಾಕೆಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಸಂಗತಿಗಳನ್ನೇ ಇಲ್ಲಿ ದಾವೀದನು ಬರೀತಾನೆ. ನೋಡಿ ಏನು ಹೇಳ್ತಾನೆ ಎಂಬುದಾಗಿ ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ ಓದ್ತಿದ್ದಾನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ನಾವು ಇವತ್ತು ಧನ್ಯರಾಗಬೇಕಾದ್ರೆ ಪ್ರಿಯರೇ, ನಾವು ದೇವರ ಸತ್ಯವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರಬೇಕು. ಸತ್ಯವಾಕ್ಯವನ್ನು ನಾವು ಧ್ಯಾನ ಮಾಡುವಂಥವರಾಗಿರಬೇಕು ಧನ್ಯರಾಗಬೇಕಾದರೆ. ನಾವು ಸಾಧಾರಣವಾಗಿ ಧನ್ಯರು ಎಂಬುದಾಗಿ ಅಂದ್ಕೊಳ್ಳುವಾಗ ಬೆಂಗಳೂರಿನಲ್ಲಿ ಒಳ್ಳೆಯ ಮನೆ ಇರೋರು, ಒಳ್ಳೆಯ ಕೆಲಸಗಾರರು, ಸರ್ಕಾರಿ ಉದ್ಯೋಗ ಇರುವಂಥವರನ್ನು ಮಾತ್ರ ನಾವು ಏನು ಮಾಡ್ತೇವಪ್ಪ ಅಂತಂದರೆ ಅವರೆಲ್ಲರೂ ಕೂಡ ಧನ್ಯರು, ಅವರೆಲ್ಲರೂ ಕೂಡ ಆಶೀರ್ವಾದ ಪಟ್ಟವರು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ಆದರೆ ಸತ್ಯವಾಕ್ಯ ಹೇಳುತ್ತೆ, ದೇವರ ವಾಕ್ಯವನ್ನು ಯಾವ ಹೆಚ್ಚಾಗಿ ಹಗಲಿರುಳು ಧ್ಯಾನ ಮಾಡ್ತಾ ಇರ್ತಾರೋ ಅವರೇ ಧನ್ಯರು ಎಂಬುದಾಗಿ ಹೇಳ್ತಿದೆ ದೇವರ ವಾಕ್ಯ. ಬೇರೆ ಅಷ್ಟೇ ಅಲ್ಲ, ಮೊದಲ 3 ಮಾತುಗಳನ್ನು ನಾವು ಗಮನಿಸುವಾಗ, ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಈ 3 ನಿಯಮಗಳನ್ನು ಮೊದಲನೇದಾಗಿ ನಾವು ಪಾಲನೆ ಮಾಡಬೇಕು. ಏನು ಆ 3 ನಿಯಮ? ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ನಡೆಯಬಾರದು, ಎಲ್ಲಿ ನಿಲ್ಲಬಾರದು ಎಂಬ ವಿಚಾರವಾಗಿ ಸತ್ಯವಾಕ್ಯ ನಮ್ಗೆ ತಿಳಿಸ್ತಿದೆ. ದುಷ್ಟರ ಆಲೋಚನೆಯಿಂದ ನಾವು ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಾವು ಕುಂತುಕೊಳ್ಳಬಾರದು, ಅಷ್ಟೇ ನಿಂತುಕೊಳ್ಳಬಾರದು, ಧರ್ಮ ನಿಂದಕರೊಡನೆ ನಾವು ಕೂತುಕೊಳ್ಳಬಾರದು. ಈ 3 ನಿಯಮಗಳನ್ನು ಬಿಟ್ಟು 4ನೇ ನಿಯಮ ಇದೆ. ಏನಪ್ಪ ಅಂತಂದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು. ಈ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಧನ್ಯರನ್ನಾಗಿ ಮಾಡ್ತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಆದ್ದರಿಂದ ಪ್ರಿಯರೇ, ಈ ಒಂದು ನಾಯಕತ್ವದ ಕುರಿತಾಗಿ ನಾವು ಕಲಿಯುತ್ತಿರುವಾಗ ಆದಮ್ ಅವಳಿಬ್ಬರೂ ಕೂಡ ವಿಫಲರಾದಂತಹ ನಾಯಕರವರು. ಪ್ರಿಯರೇ, ನಾವು ಕೂಡ ಒಂದು ವೇಳೆ ಇವತ್ತು ವಿಫಲರಾದಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನು ದಂಡಿಸ್ತಾನೆ, ದೇವರು ನಮ್ಮನ್ನು ಶಪಿಸ್ತಾನೆ. ದೇವರಿಗೆ ನಾವು ಲೆಕ್ಕ ಕೊಡಬೇಕು ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ನಾವು ನಾಯಕರಾಗಿ ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು, ನಮ್ಮ ವೈಯಕ್ತಿಕ ಜೀವನವನ್ನು ದೇವರ ಒಂದು ಭಯಭಕ್ತಿಯಲ್ಲಿ ನಾವು ನಡೆಸುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಅಭಿನಂದಿಸ್ತಾನೆ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ನಾವು ಗಮನಿಸುವಾಗ ಅಷ್ಟು ಮಾತ್ರವೇ ಅಲ್ಲದೆ ಯೇಸು ಸ್ವಾಮಿಯವರಿಗೆ ಶೋಧನೆ ಉಂಟಾಗುತ್ತೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರಿಗೆ ಶೋಧನೆ ಉಂಟಾಗುತ್ತೆ. ಈ ಶೋಧನೆ ಉಂಟಾದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಏನು ಮಾಡಿದ್ರು ಎಂಬುದಾಗಿ ನಾವು ನೋಡೋಣ. ಯೇಸು ಸ್ವಾಮಿಯವರು 40 ದಿವಸ ಸುದೀರ್ಘವಾಗಿ ಉಪವಾಸವಿದ್ದು ಅದನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಈ ಬಹಳ ಹಸಿವಿನಿಂದ ಇರುವಾಗ ಸೈತಾನನು ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಬಂದು ಹೇಳುವಂತಹ ಮಾತುಗಳು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸೈತಾನನು ಯೇಸು ಸ್ವಾಮಿ ಉಪವಾಸವಿರುವುದನ್ನು ಕಂಡು ಸೈತಾನನು ಏನು ಮಾಡ್ತಾನಪ್ಪ ಅಂತಂದರೆ ಯೇಸು ಸ್ವಾಮಿ ಹತ್ರಕ್ಕೆ ಬಂದು ಮಾತನಾಡ್ತಾನೆ. ನೋಡಿ, 4ನೇ ಅಧ್ಯಾಯ ನಾನು ಓದ್ತಿದ್ದೇನೆ. ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಮಾಡಿ ಅಪ್ಪಣೆ ಕೊಡು ಎಂದು ಕೇಳಲು ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಯೇಸು ಸ್ವಾಮಿಯವರಿಗೆ ಉಂಟಾದಂತಹ ಮೊದಲನೇ ಶೋಧನೆ. ಬಹಳ ಹಸಿವಿನಿಂದ ಇರುವಾಗ ಶೋಧಕನು ಬಂದು ಹೇಳ್ತಾನೆ, ಸ್ವಾಮಿ, ನೀನು ನಿಜವಾಗಲೂ ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು, ತಿನ್ನು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯವರು ನಿಂತು, ನಾನು ದೇವರ ಮಗನೇ, ನೋಡು, ನಾನು ಮಾಡಿ ತೋರಿಸ್ತೇನೆ ಎಂಬುದಾಗಿ ಹೇಳಿಲ್ಲ. ಒಂದು ವೇಳೆ ಅದನ್ನು ಮಾಡಿದರೆ ಸೈತಾನನಿಗೆ ವಿಧೇಯತೆಯನ್ನು ತೋರಿಸಿದವನಾಗ್ತಿದ್ರು ಯೇಸು ಸ್ವಾಮಿ. ಅದು ಮಾಡಲಿಲ್ಲ. ಯೇಸು ಸ್ವಾಮಿ ಏನು ಮಾಡಿದ್ರು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ಯೇಸು ಸ್ವಾಮಿಯವರು ನೋಡ್ತಾ ಇದ್ದಾರೆ. ಎಂತಹ ಒಂದು ಒಳ್ಳೆಯ ನಾಯಕನನ್ನಾಗಿ ಯೇಸು ಸ್ವಾಮಿಯನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಪ್ರಿಯರೇ. ಅದ್ಭುತವಾದಂತಹ ನಾಯಕನನ್ನಾಗಿ ನಾವು ಯೇಸು ಸ್ವಾಮಿಯನ್ನು ಕಾಣ್ತಿದ್ದೇವೆ. ತನ್ನ ಜೀವನವನ್ನು ತಾನೇ ಜೀವಿಸಿದ, ತನ್ನ ಜೀವನವನ್ನು ಸೈತಾನನ ಕೈಯಲ್ಲಿ ಕೊಳ್ಳಿಲ್ಲ ಪ್ರಿಯರೇ. ನಾವು ಕೂಡ ಅಷ್ಟೇ ಒಬ್ಬ ಒಳ್ಳೆಯ ಕ್ರೈಸ್ತಿಯ ನಾಯಕರಾಗಿ ನಮ್ಮ ಜೀವನವನ್ನು ನಾವೇ ಜೀವಿಸಬೇಕು ವಿನಃ ಮತ್ತೊಬ್ಬರ ಕೈಯಲ್ಲಿ ಕೊಡಬಾರದು. ಯೇಸು ಸ್ವಾಮಿ ತನ್ನ ಜೀವನವನ್ನು ತಾನೇ ಜೀವಿಸ್ತಾ ಇದ್ದಾನೆ. ಸೈತಾನನಿಗೆ ಹೇಳ್ತಿದ್ದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ ಎಂಬುದಾಗಿ ಹೇಳ್ತಾನೆ.
ಅಷ್ಟೇ ಅಲ್ಲ, ಯೇಸು ಸ್ವಾಮಿಗೆ ಉಂಟಾದಂತಹ ಎರಡನೇ ಶೋಧನೆಯನ್ನು ನಾವು ನೋಡುವಾಗ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಪ್ರಿಯರೇ, ಸೈತಾನನು ಎರಡನೆಯ ಒಂದು ಶೋಧನೆಯನ್ನು ಯೇಸು ಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಒಂದು ದೊಡ್ಡ ಎತ್ತರವಾದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹೇಳ್ತಿದ್ದಾನೆ, ಇಗೋ ಈ ದೇವಾಲಯದ ಶಿಖರದ ಮೇಲಿನಿಂದ ನೀನೇನು ಮಾಡು, ಧುಮುಕು, ನಿನ್ನನ್ನು ಕಾಪಾಡಲು ಪರಲೋಕದ ದೇವದೂತರು ದಂಡಿಳಿದು ಬಂದು ನಿನ್ನ ಕಾಪಾಡ್ತಾರೆ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತಲ್ಲ, ಧುಮುಕು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಇಗೋ ಕರ್ತನಾಗಿರುವಂತಹ ದೇವರನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷಿಸಬಾರದು ಎಂಬುದಾಗಿ ಸಹ ಹೇಳುತ್ತೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಈ ಒಂದು ಎರಡನೆಯ ಶೋಧನೆಯಲ್ಲೂ ಸಹ ವಿಜಯವನ್ನು ಕಾಣ್ತಾರೆ. ಆದಮವಳ ಹಾಗೆ ಯೇಸು ಸ್ವಾಮಿ ಬಿದ್ದು ಹೋಗಲಿಲ್ಲ ಎಂಬುದಾಗಿ ನಾವು ಕಲಿಯಬಹುದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಎಷ್ಟು ಸೊಗಸಾಗಿ ಸತ್ಯವಾಕ್ಯದ ಮುಖಾಂತರವಾಗಿ ಸೈತಾನನ ಬಳಿಯಲ್ಲಿ ಮಾತನಾಡ್ತಾರೆ, ಇಗೋ ಕರ್ತನಾಗಿರುವಂತಹ ನಿನ್ನ ದೇವರನ್ನು ನೀನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆ ಸೈತಾನನೇ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಮೂರನೆಯ ಶೋಧನೆ ಯೇಸು ಸ್ವಾಮಿಗೆ, ಮೂರನೆಯ ಶೋಧನೆ ಏನು ಎಂಬುದಾಗಿ ನಾವು ನೋಡುವಾಗ ಏನಾಗುತ್ತೆ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ನಾನು 8ನೇ ವಚನದಿಂದ ಓದ್ತಿದ್ದೇನೆ. ಬಳಿಕ ಸೈತಾನನು ಆತನನ್ನು ಬಹಳವಾದ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನೂ ಕೂಡ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ಕರ್ತನಾಗಿರುವ ದೇವರಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು. ಪ್ರಿಯರೇ, ನಾವು ಗಮನಿಸುವಾಗ ಮೂರನೆಯ ಶೋಧನೆ ಯೇಸು ಸ್ವಾಮಿಗೆ ಸೈತಾನನ ಏನು ಮಾಡ್ತಾನಪ್ಪ ಅಂದರೆ, ಎತ್ತರವಾದಂತಹ ಒಂದು ಪರ್ವತಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ವೈಭವವನ್ನು ತೋರಿಸಿ, ಸೈತಾನನೇ ಆ ಪ್ರಪಂಚದ ವೈಭವವನ್ನು ತೋರಿಸಿ ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳ್ತಾನೆ, ಇವೆಲ್ಲವನ್ನು ಕೂಡ ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ಒಮ್ಮೆ ಅಡ್ಡ ಬೀಳು ಎಂಬುದಾಗಿ, ನಿನ್ನ ಜೀವನವನ್ನು ನನಗೆ ಕೊಡು ಎಂಬುದಾಗಿ ಸೈತಾನನಿಗೆ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿಯವರು ಹೇಳ್ತಾರೆ, ಸೈತಾನನೇ, ನನ್ನಿಂದ ತೊಲಗಿ ಹೋಗೋ, ಕರ್ತನಾಗಿರುವಂತಹ ದೇವರನ್ನು ಮಾತ್ರ ಸೇವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆಯಲ್ಲ ಎಂಬುದಾಗಿ ಗದರಿಸಿದ್ದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಆದಮವಳು ವಿಫಲರಾದಂತಹ ನಾಯಕರು, ಯೇಸು ಸ್ವಾಮಿಯವರು ಜಯ ಹೊಂದಿದಂತಹ ನಾಯಕನನ್ನಾಗಿ ನಾವು ಕಾಣ್ತೇವೆ. ಜಯ ಹೊಂದಿದಂತಹ ನಾಯಕ. ಪ್ರಿಯರೇ, ಇವತ್ತು ನಾವು ಕೂಡ ಜಯವನ್ನು ಹೊಂದಬೇಕಾದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಆ ಮನಸ್ಸು ನಮ್ಮಲ್ಲೂ ಕೂಡ ಇರಬೇಕು. ಕ್ರಿಸ್ತ ಯೇಸುವಿನ ಹಾಗೆ ನಾವು ಕೂಡ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಧ್ಯಾನ ಮಾಡುವಂಥವರಾಗಿರಬೇಕು. ಕ್ರಿಸ್ತ ಯೇಸುವಿನ ಹಾಗೆ ನಾವು ಕೂಡ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಅಭ್ಯಾಸ ಮಾಡುವಂಥವರಾಗಿರಬೇಕು. ಪ್ರಿಯರೇ, ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರಬೇಕು. ಆದರೆ ಆದಮವಳು ತಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಿ ಸೈತಾನನ ಕೈಯಲ್ಲಿ ಇಟ್ಟ ಪ್ರಯುಕ್ತ ಅವರು ಏದೇನ್ ವನವನ್ನು ಕಳೆದುಕೊಂಡರು. ಅಷ್ಟು ಮಾತ್ರವೇ ಅಲ್ಲ, ಶಾಪಗ್ರಸ್ತರಾದರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಈ ಮಾತುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಆದಮವಳು ಬಿದ್ದು ಹೋದರು, ಆದರೆ ಕ್ರಿಸ್ತ ಯೇಸು ಸೈತಾನನ ಮೇಲೆ ವಿಜಯವನ್ನು ಹೊಂದಿದ ಎಂಬುದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ಒಳ್ಳೆಯ ನಾಯಕರಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಜಯ ಹೊಂದುವಂತಹ ನಾಯಕರಾಗಿ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತ ಯೇಸುವಿನ ಹಾಗೆ ನಾವು ಜೀವಿಸಬೇಕಾಗಿದೆ. ನಮ್ಮ ಜೀವನವನ್ನು ಮತ್ತೊಬ್ಬರ ಕೈಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇಡಬಾರ್ದು. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಭಾಗವನ್ನು ನಾವು ಕಲಿತಿದ್ದೇವೆ. ನಮ್ಮನ್ನು ಹೇಳುವಾಗ ಆಶೀರ್ವಾದ ಮಾಡು. ನಮ್ಮ ಜೀವನಕ್ಕೆ ನಾವೇ ಮಾಲೀಕರಾಗಿ ಯಜಮಾನರಾಗಿರಲು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆದಮವಳು ಬಿದ್ದು ಹೋದಂತಹ ನಾಯಕರು, ಯೇಸು ಸ್ವಾಮಿ ಜಯ ಹೊಂದಿದಂತಹ ನಾಯಕರು, ಯೇಸುವನ್ನು ಹಿಂಬಾಲಿಸಿ ಆತನು ಕೊಡುವಂತಹ ಜಯದಲ್ಲಿ ನಾವು ಪಾಲುದಾರರಾಗಲು ಸಹಾಯ ಮಾಡಬೇಕು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.